ಕಾಲೇಜ್ಗೆ ಹೋಗಿ ಕ್ಲಾಸ್ ರೂಮ್ ನಲ್ಲಿ ಪಾಠ ಕೇಳ್ತಿದ್ದಂಥವರನ್ನ ಕರೆದುಕೊಂಡು ಬಂದು ಪ್ರತಿಭಟನೆಯಲ್ಲಿ ಬಿಟ್ಟು ಪೊಲೀಸರಿಂದ ಅವರು ಲಾಠಿ ಚಾರ್ಜ್ ಅನ್ನ ಮಾಡಿಸ್ಕೊಳ್ಳುವಂಗೆ ಮಾಡಿ ನಿಮ್ಮ ಈ ಅಭಿಜಿತ್ ದೀಪ್ಗೆ ನಿಮ್ಮ ಈ ಕಾಂಗ್ರೆಸ್ ಪಕ್ಷದ ಹಲವು ವಕ್ತಾರರುಗಳು ತಲೆ ಮುರಿಸ್ಕೊಂಡು ಈ ಅಭಿಜಿತ್ ದೀಪ್ಗೆ ಟ್ರಕ್ ಒಳಗಡೆ ಕುಳಿತುಕೊಂಡೋದೇನಿತ್ತು ಸಂಸತ್ ಭವನದ ರಸ್ತೆಗಳ ಮೇಲೆ ಕೂಗಿ ಬಂದಂತಹ ಘೋಷಣೆಗಳು ಅದಕ್ಕೂ ನೀಟ್ಗೂ ಏನ್ರಿ ಸಂಬಂಧ? ಆರ್ಟಿಕಲ್ 371ಗೂ ನೀಟ್ಗೂ ಏನ್ ಸಂಬಂಧ? ಖಾಲಿಸ್ತಾನಿ ಧ್ವಜಕ್ಕೂ ನೀಟ್ಗೂ ಏನ್ ಸಂಬಂಧ? ಜನ್ಜಿಗಳ ರೀತಿಯಲ್ಲಿ ಭಾರತದಲ್ಲೂ ದಂಗೆನ ಸೃಷ್ಟಿ ಮಾಡ್ತೀವಿ ಅಂತ ಹೇಳ್ತಾರಲ್ಲ ಅದಕ್ಕೂ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಗೂ ಏನ್ ಸಂಬಂಧ? ಅಲ್ಲ ಇನ್ನೇನು ಒಂದು ನಿಮಿಷ, ಟಿಯರ್ ಗ್ಯಾಸ್ ಬಿಡ್ತಾ ಇದ್ರು ಸಂಸತ್ ಭವನವನ್ನ ಮುತ್ತಿಗೆ ಹಾಕ್ಲಿಕ್ಕೆ ಹೋದವರಿಗೆ ಬನ್ನಿ ಅಂತೇಳಿ ಸ್ವಾಗತ ಕೊಡ್ಬೇಕಿತ್ತಾ? ಹೂ ಗುಚ್ಚ ಕೊಟ್ಟು ಅವ್ರನ್ನ ಮಾತಾಡಿದ್ರು ಏನಂದ್ರೆ ಯಾರೇ ಆಗಿರ್ಲಿ ಗವರ್ಮೆಂಟ್ ಮಿನಿಸ್ಟರ್ ಬಂದು ನನ್ನ ಜೊತೆ ಮಾತಾಡಿ ನಾನು ಈಗ ಬಿಡ್ತೇನೆ, ಮುಂದೆ ಸೊಲ್ಯೂಷನ್ ಸಿಗ್ಬೋದಂತ ಅವ್ರು ಮಾತಾಡಿದ್ರು. ಅವರೊಂದು ಮಾತಿಗೆ ಯಾವ ಒಂದು ಸಿಎಂ ಆಗಿರ್ಲಿ ಸ್ಪೆಷಲ್ ಎಜುಕೇಶನ್ ಮಿನಿಸ್ಟರ್ ಆಗಿರ್ಲಿ ಯಾರು ಬಂದಿಲ್ಲ. ಯಾಕೆ ಆ ಪ್ರತಿಭಟನೆಯಲ್ಲಿ ಬೇರೆ ಯಾರ್ಯಾರು ಬರ್ತಾ ಇದ್ದಾರೆ? ಅವರಿಗೆ ವೇದಿಕೆ ಮೇಲೆ ಹತ್ತಿಸ್ಬೇಕೋ ಇಲ್ವೋ? ಅವರು ಹಿಂದೂ ಧರ್ಮವನ್ನು ನಿಂದೆ ಮಾಡ್ತಾ ಇದ್ದಾರೆ, ಭಾರತ ಮಾತೆಯನ್ನು ನಿಂದನೆ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಕಾಳಜಿ ವಹಿಸುವಂಥದ್ದು, ಅದ್ರ ಬಗ್ಗೆ ಗಮನ ಹರಿಸುವಂಥದ್ದು ನಿಮ್ಮ ಸಿಜೆಪಿಯ ಕರ್ತವ್ಯಕ್ಕೆ ಸ್ವಾಗತ. ನಾನು ಕಾರ್ತಿಕ್. ಕಳೆದ 20-25 ದಿನಗಳಿಂದ ದೆಹಲಿಯ ಜಂತರ್ ಬಂತರ್ನಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆಯ ಸೋರಿಕೆಯನ್ನು ವಿರೋಧಿಸಿ ಕಾಕ್ರೋಚ್ ಜನತಾ ಪಕ್ಷ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಪ್ರತಿನಿತ್ಯ ಈ ಪ್ರತಿಭಟನೆ ಬೇರೆಯದ್ದೇ ಸ್ವರೂಪವನ್ನು ಪಡೆದುಕೊಳ್ಳುತ್ತಾ ಇದೆ. ಈಗ ಈ ಪ್ರತಿಭಟನೆ ದಾರಿ ತಪ್ಪಿದ್ಯಾ ಅನ್ನುವಂಥ ಪ್ರಶ್ನೆಗಳು ಉದ್ಭವ ಆಗ್ತಾ ಇದೆ. ಜಂತರ್ ಬಂತರ್ ಚಲೋನಲ್ಲಿ ಈ ಪ್ರತಿಭಟನಾಕಾರರು ಕೂಗಿದಂತಹ ಘೋಷಣೆಗಳು ಇವೆಲ್ಲ ಪ್ರಶ್ನೆಗಳನ್ನು ಹುಟ್ಟುಹಾಕ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡೋಣ. ಸಿಜೆಪಿ ಪಕ್ಷವನ್ನ ಬೆಂಬಲಿಸಿಕೊಂಡು, ಅಂದರೆ ಅಧಿಕೃತವಾಗಿ ಸಿಜೆಪಿಯ ಪಕ್ಷದ ವಕ್ತಾರಲ್ಲ ಇವರು, ಅದರನ್ನ ಅವರ ಪ್ರತಿಭಟನೆಯನ್ನು ಮತ್ತು ಆ ಪಕ್ಷವನ್ನು ಬೆಂಬಲಿಸಿಕೊಂಡು ಹುಲ್ಲಪ್ಪ ಮದ್ದಾಳ್ ಕಾರವಾರದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಹುಲ್ಲಪ್ಪ ನಮಸ್ತೆ. ನಮಸ್ತೆ ಕಾರ್ತಿಕ್ ಅವರೇ. ಕಳೆದ 20-25 ದಿನಗಳಿಂದ ನಡೀತಾ ಇರುವಂತಹ ಸಿಜೆಪಿ ಪ್ರತಿಭಟನೆ ಸಂಸತ್ ಚಲೋ ಮುಖಾಂತರ ಇಡೀ ದೇಶದಾದ್ಯಂತ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಸೇರಿದಂತೆ ಚರ್ಚೆಗೆ ಬಂತು. ಈ ಪ್ರತಿಭಟನೆ ದಾರಿ ತಪ್ಪಿದ್ಯಾ ಅಂತ ನಾನು ನಿಮ್ಗೆ ನೆನ್ನೆ ಕೇಳಿದೆ. ಅವರು ಕೂಗಿದಂತಹ ಘೋಷಣೆಗಳನ್ನ ನೋಡ್ತಾ ಇದ್ರೆ ಪ್ರತಿಭಟನೆ ದಾರಿ ತಪ್ಪಿದೆ ಅಂತ ಹೇಳಿ ಅನ್ನಿಸ್ತಾ ಇಲ್ವಾ? ಅನಿಸ್ತಾ ಇಲ್ಲ ದಾರಿ ತಪ್ಪಿದೆ ಅಂತ. ಓಕೆ. ಆದ್ರೆ ಆ ಒಂದು ನೀವು ನೋಡಿರ್ಬೋದು, ಅದು ಒಂದು ಪ್ಯಾಲೆಸ್ಟೈನ್ ಒಂದು ಧ್ವಜ ಇರ್ಬೋದು, ಅದೇ ಯಾವುದೇ ಒಂದು ಸ್ಲೋಗನ್ ಇರ್ಬೋದು, ಆ ಒಂದೆರಡು ಸ್ಲೋಗನ್ ಆ ಒಂದು ಪ್ರೊಟೆಸ್ಟ್ ನಲ್ಲಿ ನೋಡಿರ್ಬೋದು, ಆ ಒಂದು ಕೇಳಿರ್ಬೋದು. ಮೇ ಬಿ ಅದು ಮಾಡಿಸ್ತಾ ಇರೋದು ನನ್ನ ಪ್ರಕಾರ ದಾರಿ ತಪ್ಪಿಲ್ಲ. ಬಿಜೆಪಿ ಪ್ರೊಟೆಸ್ಟ್ ಅದೇ ಮಾಡಿಸ್ತಿದ್ದಾರೆ. ಯಾರು ಮಾಡಿಸ್ತಾ ಇದ್ದಾರೆ ನಿಮ್ಮ ಪ್ರಕಾರ? ಹೇಳಕ್ ಇಷ್ಟಪಡ್ತೇನೆ. ಯಾರು ಮಾಡಿಸ್ತಾ ಇದ್ದಾರೆ ಈ ರೀತಿಯಾದಂತಹ? ನನ್ ಪ್ರಕಾರ ನೋಡಿ, ಅಕಾರ್ಡಿಂಗ್ ಟು ಬಿಜೆಪಿ ಪ್ರಕಾರ ಹೋದ್ರೆ ಬಿಜೆಪಿ ಅವರು ಇದನ್ನ ಮಾಡಿಸಿದ್ರೆ ಒಂದು ಅವರಿಗೆ ರೀಸನ್ ಸಿಗತ್ತೆ. ಅಂದ್ರೆ ನಮ್ದೊಂದು ದೇಶದ ಇರೋ ಯುವಕರನ್ನ ದಾರಿ ತಪ್ಪಿಸ್ಲಿಕ್ಕೆ, ಅವರಿಗೆ ಈ ಒಂದು ಪ್ರೊಟೆಸ್ಟ್ ಅನ್ನ ಫುಲ್ ಆಗಿ ಕಂಪ್ಲೀಟ್ ಆಗಿ ಬಂದ್ ಮಾಡ್ಲಿಕ್ಕೆ, ಮತ್ತೆ ಇದೊಂದು ಪ್ರೊಟೆಸ್ಟ್ ಅನ್ನ ಒಂದ್ ದಾರಿ ತಪ್ಪಿಸ್ಲಿಕ್ಕೆ ಈ ತರ ಮಾಡಿದ್ರೆ ಸಹಾಯ ಆಗ್ಬೋದು ಅಂತ ಒಂದು ಯೋಚನೆ ಮಾಡಿ ಬಿಜೆಪಿ ಅವ್ರು ಮಾಡಿಸ್ತಿರ್ಬೋದು. ಓಕೆ, ಲಾಠಿ ಚಾರ್ಜ್ ಆದ್ಮೇಲೆ ನೀವು ಒಂದು ಟ್ರಕ್ ಕಲ್ಲನ್ನ ನೋಡಿರ್ಬೋದು, ಕಲ್ಲನ್ನ ಲೋಡ್ ಮಾಡಿ ತಂದು ನಿಲ್ಸಿದ್ರು. ಯಾರು? ಪೊಲೀಸರೇ ಆ ಟ್ರಕ್ ಗಳನ್ನ ಲೋಡ್ ಮಾಡಿ ನಿಲ್ಸಿದ್ರು. ಅಂದ್ರೆ ಪ್ರತಿಭಟನಾಕಾರರು ಅವರ ಮೇಲೆ ಆರೋಪ ಮಾಡ್ಲಿಕ್ಕೆ, ನಮ್ಮ ಮೇಲೆ ಸ್ಟೂಡೆಂಟ್ ಮೇಲೆ ಆರೋಪ ಮಾಡ್ಲಿಕ್ಕೆ ಯಾರೋ ಅದು ತಂದು ನಿಲ್ಸಿದ್ದಾರೆ. ಎಸ್. ಓಕೆ, ಒಂದೇ ನಿಮಿಷ ಕೇಳಿಸ್ಕೊಳ್ಳಿ ಇಲ್ಲಿ, ಒಂದೇ ನಿಮಿಷ. ಟ್ರಕ್ ಅನ್ನ ಪೊಲೀಸರು ತೆಗೆದುಕೊಂಡು ಬಂದು ನಿಲ್ಸಿದ್ರು ಅಂತ ನೀವು ಹೇಳೋದಾದ್ರೆ, ಅಲ್ಲಿ ಪೆಪ್ಪರ್ ಸ್ಪ್ರೇನ ಹೊಡೆದ್ರಲ್ಲ, ಸ್ಟೂಡೆಂಟ್ ಪೊಲೀಸರ ಮೇಲೆ ಪೆಪ್ಪರ್ ಸ್ಪ್ರೇ ಹೊಡೆದ್ರಲ್ಲ, ಮತ್ತೆ ಆ ಕಾರ್ಗಳನ್ನ ತುಳಿದು ಧ್ವಂಸ ಮಾಡಿದ್ರಲ್ಲ, ಪೊಲೀಸ್ ವಾಹನಗಳು ಧ್ವಂಸ ಆದ್ವಲ್ಲ, ಅದು ಪೊಲೀಸರೇ ಮಾಡಿಸಿದ್ರು ಅದನ್ನು ಅಂತ ಹೇಳ್ತೀರಾ ನೀವೇನ್? ಮತ್ತೆ ಹುಲ್ಲಪ್ಪ ಅವರೇ ಕೇಳಿಸ್ಕೊಳ್ಳಿ, ಹುಲ್ಲಪ್ಪ ಒಂದೇ ನಿಮಿಷ ಕೇಳಿಸ್ಕೊಳ್ಳಿ. JNU ಕಾಲೇಜ್ಗೆ ಹೋಗಿ ಕ್ಲಾಸ್ ರೂಮ್ ನಲ್ಲಿ ಪಾಠ ಕೇಳ್ತಿದ್ದಂಥವ್ರನ್ನ ಕರೆದುಕೊಂಡು ಬಂದು ಪ್ರತಿಭಟನೆಯಲ್ಲಿ ಬಿಟ್ಟು ಪೊಲೀಸರಿಂದ ಅವರು ಲಾಠಿ ಚಾರ್ಜ್ ಅನ್ನ ಮಾಡಿಸ್ಕೊಳ್ಳುವಂಗೆ ಮಾಡಿ ನಿಮ್ಮ ಈ ಅಭಿಜಿತ್ ದೀಪ್ಗೆ ನಿಮ್ಮ ಈ ಕಾಂಗ್ರೆಸ್ ಪಕ್ಷದ ಹಲವು ವಕ್ತಾರರುಗಳು ತಲೆ ಮುರಿಸ್ಕೊಂಡು ಈ ಅಭಿಜಿತ್ ದೀಪ್ಗೆ ಟ್ರಕ್ ಒಳಗಡೆ ಕುಳಿತುಕೊಂಡೋದೇನಿತ್ತು? ನಾವು ಪ್ರತಿಭಟನೆ ಮಾಡ್ತಾ ಇದೀವಿ, ನಾವು ಸ್ಟೂಡೆಂಟ್ಸ್ಗಳಿಗೆ ನ್ಯಾಯ ಕೊಡ್ಸೋರೆ ಅಂತ ಹೇಳಿ ಇಳಿಬೇಕಾಗಿತ್ತು ರಸ್ತೆಗೆ. ಆ ಅಮಾಯಕ ವಿದ್ಯಾರ್ಥಿಗಳನ್ನ ಯಾಕ್ರಿ ಬಿಟ್ರೆ ರಸ್ತೆಗೆ ನೀವು? ಅವರು
ಇಳ್ತಿದ್ದಾರೆ, ಅವರು ಒದೆ ತಿನ್ಕೊಂಡಿದ್ದಾರೆ. ಯಾರು? ಅಭಿಜಿತ್ ಲಾಠಿ ಚಾರ್ಜ್ ಆಯ್ತಾ ಅಭಿಜಿತ್ ದೀಪ್ಗೆ ಮೇಲೆ? ಹಂಗಿಲ್ಲ ರೀ, ಈಗ ಮೇನ್ ಸೋರ್ಸ್ ಏನು ಅಭಿಜಿತ್ ದೀಪ್ಗೆ ಅವರಿಂದಾನೇ ಸ್ಟಾರ್ಟ್ ಆಗಿದ್ದು, ಅವರಿಂದಾನೇ ಈ ಧ್ವನಿ ಎತ್ತಿದ್ದು. ಅವ್ರು ಏನ್ ಮಾಡ್ತಿದಾರ, ಪರಿಣಾಮ ಮಾಡ್ತಿದಾರ ಇದ್ರಲ್ಲಿ ಸಿನ್ಸ್ 5 years ಇಂದ ನಡೀತಾ ಇದೆ. ಪೇಪರ್ ಲೀಕ್ ಆಗಿರ್ಬೋದು, ಯಾವ್ದೇ ಆಗಿರ್ಬೋದು. ಡೆಫಿನೆಟ್ಲಿ ಹುಲ್ಲಪ್ಪ ಕೇಳಿಸ್ಕೊಳ್ಳಿ. ನೀಡ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರುವಂತದ್ದು, ಅದರಿಂದ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡುವಂಥದ್ದು, ಈ ವಿಚಾರಗಳಿಗೆ ನಮ್ಮ ಬೆಂಬಲ ಇದೆ. ಆದರೆ ನೀಡ್ ಪ್ರಶ್ನೆ ಪತ್ರಿಕೆ ಸೋರಿಕೆಯನ್ನು ಖಂಡಿಸಿ ಆ ಜಂತರ್ ಮಂತರ್ನ ವೇದಿಕೆಯ ಮೇಲೆ ಮೂಡಿ ಬಂದಂತಹ ಭಾಷಣಗಳು, ಕೇಳಿ ಬಂದಂತಹ ಭಾಷಣಗಳು ಮತ್ತು ಈ ಸಂಸತ್ ಭವನದ ರಸ್ತೆಗಳ ಮೇಲೆ ಕೂಗಿ ಬಂದಂತಹ ಘೋಷಣೆಗಳು, ಅದಕ್ಕೂ ನೀಟ್ಗೂ ಏನ್ರಿ ಸಂಬಂಧ? ಆರ್ಟಿಕಲ್ 371ಗೂ ನೀಟ್ಗೂ ಏನು ಸಂಬಂಧ? ಖಾಲಿಸ್ತಾನಿ ಧ್ವಜಕ್ಕೂ ನೀಟ್ಗೂ ಏನು ಸಂಬಂಧ? ಜನ್ಜಿಗಳ ರೀತಿಯಲ್ಲಿ ಭಾರತದಲ್ಲೂ ದಂಗೆನ ಸೃಷ್ಟಿ ಮಾಡ್ತೀವಿ ಅಂತ ಹೇಳ್ತಾರಲ್ಲ, ಅದಕ್ಕೂ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಗೂ ಏನ್ ಸಂಬಂಧ? ಅದು ಸ್ಟೂಡೆಂಟ್ಗೂ ಅದಕ್ಕೂ ಏನೋ ಸಂಬಂಧ ಇಲ್ಲ. ನನ್ಗೆ ಇಷ್ಟೇ ಕ್ಲಾರಿಟಿ ಪರಿಚಯ ಪಡ್ತೀನಿ, ಅದು ಮಾಡುತ್ತಿದ್ದಾರೆ ಆಗಿರೋದು. ಮತ್ತೊಂದು ಟೇರ್ ಗ್ಯಾಸಸ್ ಅಂತ ಬಿಡ್ತಿದ್ರು. ಅಲ್ಲ, ಇನ್ನೇನು ಒಂದು ನಿಮಿಷ, ಟಿಯರ್ ಗ್ಯಾಸ್ ಬಿಡ್ತಾ ಇದ್ರು. ಸಂಸತ್ ಭವನಕ್ಕೆ ಮುತ್ತಿಗೆ ಹಾಕ್ಲಿಕ್ಕೆ ಹೋದವ್ರನ್ನ ಬನ್ನಿ ಅಂತೇಳಿ ಸ್ವಾಗತ ಮಾಡ್ಬೇಕಾಯ್ತಾ? ಟಿಯರ್ ಗ್ಯಾಸ್ ಬಿಡದೆ ಸಂಸತ್ ಕೇಳ್ತಾ ಇದೆಯಾ? ಸಂಸತ್ ಭವನವನ್ನ ಮುತ್ತಿಗೆ ಹಾಕ್ಲಿಕ್ಕೆ ಹೋದವರಿಗೆ ಬನ್ನಿ ಅಂತೇಳಿ ಸ್ವಾಗತ ಕೊಡ್ಬೇಕಿತ್ತಾ? ಹೂ ಗುಚ್ಚ ಕೊಟ್ಟು ಇನ್ನೇನು ಮಾತಾಡ್ತೀರಿ ನೀವು? ಟಿಯರ್ ಗ್ಯಾಸ್ ಬಿಟ್ಬಿಟ್ರು ಅವ್ರ ಮೇಲಂತ. ಪ್ರತಿಭಟನೆ ಮಾಡಬೇಕಿದ್ದು ಇಲ್ಲಿ ಜಂತರ್ ಮಂತರ್ನಲ್ಲಿ. ಈ ಕೇಂದ್ರ ಸರ್ಕಾರ ಅವರ ಪ್ರತಿಭಟನೆಗೆ ಸ್ಪಂದಿಸಿಲ್ಲ, ಒಪ್ಕೊಳ್ಳೋಣ. ಸೋನಂ ವಾಂಗ್ಚುಕ್ ಅವರು ಅವಾಗ್ಲೇ ಒಂದ್ ಮಾತು ಹೇಳಿದ್ರು, ನಾನು ಹಂಗರ್ ಸ್ಟ್ರೈಕ್ ಹೀಗೆ ಬಿಡ್ತೇನೆ. ಅವ್ರೊಂದ್ ಮಾತು ಹೇಳಿದ್ರು, ಏನಂದ್ರೆ ಯಾರೇ ಆಗಿರ್ಲಿ ಗವರ್ಮೆಂಟ್ ಮಿನಿಸ್ಟರ್ ಬಂದು ನನ್ ಜೊತೆ ಮಾತಾಡಿ ನಾನು ಹೀಗೆ ಬಿಡ್ತೇನೆ, ಮುಂದೆ ಸೊಲ್ಯೂಷನ್ ಸಿಗ್ಬೋದು ಅಂತ ಒಂದ್ ಮಾತು ಹೇಳಿದ್ರು. ಅವರೊಂದು ಮಾತಿಗೆ ಹಂಗರ್ ಸ್ಟ್ರೈಕ್ ಯಾವ ಒಂದು PM ಆಗಿರ್ಲಿ ಸ್ಪೆಷಲ್ ಎಜುಕೇಶನ್ ಮಿನಿಸ್ಟರ್ ಆಗಿರ್ಲಿ ಯಾರು ಬರ್ಲಿಲ್ಲ. ಯಾಕೆ? ಅಲ್ಲೇ ಬಂದಿರಕ್ಕೆ ಮುಗ್ದೋಗಿತ್ತಲ್ಲ, ನಾವು ಅಲ್ಲಿ ಹೋಗ್ಬೇಕಂತ ಇದನ್ನೇ ಇಲ್ಲಾಗಿತ್ತು. ಯಾರು ತಪ್ಪಂತೀರಾ? ಡೆಫಿನೆಟ್ಲಿ ಕೇಂದ್ರ ಸರ್ಕಾರ ಅಕೌಂಟಬಿಲಿಟಿ ತೆಗೆದುಕೊಳ್ಳಿಲ್ಲ, ಈ ಪ್ರತಿಭಟನೆಯನ್ನ ಸೀರಿಯಸ್ ಆಗಿ ತೆಗೆದುಕೊಂಡಿಲ್ಲ. ಈ ಪ್ರಶ್ನೆಗಳನ್ನು ಕೇಳಲಿಕ್ಕೆ ನಿಮಗೆ ಹಕ್ಕಿದೆ. ನೀಡ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರದಲ್ಲಿ ಶುರುವಾದ ನಿಮ್ಮ ಪ್ರತಿಭಟನೆ ಬೇರೆ ಯಾವ ದಿಕ್ಕಿಗೆ ತಿರುಗ್ತಾ ಇದೆ ಅಂತ ನಾವು ಕೇಳ್ತಾ ಇರೋ ಪ್ರಶ್ನೆ. ನಿಮ್ಮ ಮೂಲ ಉದ್ದೇಶ ಏನು? ಇದೇ ಆಗಿದ್ರೆ, ನಿಮ್ಮ ಮೂಲ ಉದ್ದೇಶ ಇದೇ ಆಗಿದ್ರೆ, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು, ಆತ್ಮಹತ್ಯೆ ಮಾಡಿಕೊಂಡಂಥವರಿಗೆ 1 ಕೋಟಿ ರೂಪಾಯಿ ಪರಿಹಾರವನ್ನು ಕೊಡಬೇಕು ಅಂತ, ಡೆಫಿನೆಟ್ಲಿ ಐ ಅಗ್ರಿ ಆ್ಯಂಡ್ ಐ ವಿಲ್ ಸ್ಟ್ಯಾಂಡ್ ವಿತ್ ಯು. ಆ ಪ್ರತಿಭಟನೆಯಲ್ಲಿ ಬೇರೆ ಯಾರ್ಯಾರು ಬರ್ತಾ ಇದ್ದಾರೆ, ಅವರಿಗೆ ವೇದಿಕೆ ಮೇಲೆ ಹತ್ತಿಸ್ಬೇಕೋ ಇಲ್ವೋ, ಅವರು ಹಿಂದೂ ಧರ್ಮವನ್ನು ನಿಂದನೆ ಮಾಡ್ತಾ ಇದ್ದಾರಾ, ಭಾರತ ಮಾತೆಯನ್ನು ನಿಂದನೆ ಮಾಡ್ತಾ ಇದ್ದಾರಾ, ಅದ್ರ ಬಗ್ಗೆ ಕಾಳಜಿ ವಹಿಸುವಂಥದ್ದು, ಅದರ ಬಗ್ಗೆ ಗಮನ ಹರಿಸುವಂಥದ್ದು ನಿಮ್ಮ CJPಯ ಕರ್ತವ್ಯ ಅಲ್ವಾ? CJPಯ ಕರ್ತವ್ಯ ಅಲ್ವಾ ಇದು? ನೋಡ್ರಿ, ಇವ್ರಿಗೂ ನಮಗೂ ಸಂಬಂಧ ಇಲ್ಲ, ಇವ್ರು ಯಾರು ನಮಗೆ ಗೊತ್ತಿಲ್ಲ. ಕುನಾಲ್ ಕಾಮ್ರಾ ಬಂದು ಹೆಂಗ್ರಿ ಹೇಳಿಕೆ ಕೊಟ್ರಲ್ಲಿ? ಇದೇ CJP ಪ್ರತಿಭಟನೆ ವೇದಿಕೆ ಮೇಲೆ ಕುನಾಲ್ ಕಾಮ್ರಾ ಹೇಳ್ತಾರೆ, ಸೀತಾ ಕಾ ಪತಿ ಕಾ ನಾಮ್ ಲೇಕರ್ ನೀತಾ ಕಾ ಪತಿ ಕಾ ಕಾಮ್ ಕರ್ತಾ ಇದೆ ಸರ್ಕಾರ ಅಂತ. ಇದು ಹಿಂದೂಗಳ ಧಾರ್ಮಿಕ ಭಾವನೆಗೆ ಧಕ್ಕೆ ತಂದಿರುವಂಥದ್ದಲ್ವಾ ಇದು? 1980ರಲ್ಲಿ ಫೈಜ್ ಅಹಮದ್ ಫೈಜ್ ಅನ್ನುವ ಪಾಕಿಸ್ತಾನದ ಕವಿ ಬರೆದಿರುವಂತಹ ಬಸ್ ಅಗರ್ ನಾಮ್ ರಹೇಗ ಅಲ್ಲಾ ಕಾ ಅನ್ನುವಂತಹ ಕವಿತೆಗಳು ಕೇಳಿ ಬರ್ತಾವಲ್ಲಿ. ಇದಕ್ಕೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳಕ್ ಆಗ್ತಿರ್ಲಿಲ್ವ ನೀವು ಅಭಿಜಿತ್ ದೀಪಿಕೆಗೆ? ನೋಡಿ, ನಾವು ಎಲ್ರಿಗೂ ಇಲ್ಲಿ ನೋಡಿ ಒಂದ್ ಪ್ರೊಟೆಸ್ಟ್ ನಡೀತಾ ಇದೆ. ಪ್ರೊಟೆಸ್ಟ್ ನಲ್ಲಿ ಸ್ಟೂಡೆಂಟ್ಸ್, ಐ ಥಿಂಕ್ ಸ್ಟೂಡೆಂಟ್ಸ್ ಆತರ ಮಾಡಿರ್ಬೋದು. ನಮ್ ಪ್ರಕಾರ ನಾವೆಲ್ಲರೂ ಚೆಕ್ ಮಾಡ್ತಾ ಕಂಪ್ಲೀಟ್ ಆಗತ್ತೆ ಯಾರು ರಿಯಲ್ ಸ್ಟೂಡೆಂಟ್, ಯಾರು ಫೇಕ್ ಅಂತ. ಅದು ಸ್ಟೂಡೆಂಟ್ ಮುಖಾಂತರ ಮಾಡ್ತಿರೋ. ಅಭಿಜಿತ್ ದೀಪ್ತಿ ಅವ್ರಿಗೆ ಹೆಂಗ್ ಗೊತ್ತು? ಅವ್ರಿಗೇನು ಜಸ್ಟ್ ಸಪೋರ್ಟ್ ಬೇಕಾಗಿದೆ. ಅವ್ರೇನು ದೊಡ್ಡ ಮಿನಿಸ್ಟರ್ ಅಲ್ಲ, ಏನಿಲ್ಲ. ಅವರು ಒಬ್ಬ ಕಾಮನ್ ಮ್ಯಾನ್ ಆಗಿ ಅವ್ರಿಗೆ ಹೇಗ್ ಗೊತ್ತಾಗತ್ತೆ ಯಾರು ರಿಯಲ್ ಯಾರು ಫೇಕ್ ಅಂತ? ಇಫ್ ಕೇಸ್ ಈಗ ನಾನ್ ನಿಮ್ ಕಡೆ ಬರ್ತೇನೆ, ಈಗ ನಿಮ್ ಕಡೆ ಬಂದು ನಾನು ಸಪೋರ್ಟ್ ಮಾಡ್ತೇನೆ ಅಂತ ನೀವು ಒಪ್ಕೋತೀರಾ? ಒಪ್ಕೊಂಡು ಇದು ಮಾಡ್ತೀರಾ? ನಿಮ್ ಹಿಂದೆ ನಾನು ಬೆನ್ನಿಗೆ ಚೂರಿ ಹಾಕಿ ನಿಮ್ಗೆ ಗೊತ್ತಾಗತ್ತಾ? ಅಲ್ಲ, ಒಂದೇ ನಿಮಿಷ ಹುಲ್ಲಪ್ಪ. ಆ ವೇದಿಕೆ ಮೇಲೆ ಕುನಾಲ್ ಕಾಮ್ರಾ ಬಂದರು. ಕುನಾಲ್ ಕಾಮ್ರಾ ಈ ಹಿಂದೆ ಯಾವ ರೀತಿ ಹೇಳಿಕೆಗಳನ್ನು ಕೊಟ್ಟಿದ್ರು ಹಿಂದೂ ಧರ್ಮದ ಮೇಲೆ. ಪ್ರಕಾಶ್ ರಾಜ್ ಬಂದರು. ಆ ಹೇಳಿಕೆಯನ್ನು ಕೊಟ್ಟ ನಂತರ ಆದರೂ ಈ ಹೇಳಿಕೆಗೂ ನಮ್ಮ ಪ್ರತಿಭಟನೆಗೂ ಸಂಬಂಧ ಇಲ್ಲ. ಈ ಹೇಳಿಕೆ ಅಭಿಜಿತ್ ದೀಪ್ಗೆ ಕೊಡಲಿ. ಹೌದು, ಪ್ರತಿಭಟನೆ ನಡೀತಾ ಇರುತ್ತೆ, ಯಾರ್ಯಾರು ಎಲ್ಲಿಂದ ಬರ್ತಾರೋ ಗೊತ್ತಿಲ್ಲ. ಅದನ್ನು ಕಂಟ್ರೋಲ್ ಮಾಡುವಂಥದ್ದು ಅಂದರೆ ನೀವು ನೇತೃತ್ವ ವಹಿಸಿದಿರಿ ಸ್ವಾಮಿ ಪ್ರತಿಭಟನೆದು. ಅದನ್ನು
ಮಾನಿಟರ್ ಮಾಡುವಂಥದ್ದು, ಕಂಟ್ರೋಲ್ ಮಾಡಲಿಕ್ಕೆ ನಿಮ್ಮ ಕೈಲಾಗಲಿಲ್ವಾ? ಮಾನಿಟರ್ ಮಾಡ್ಲಿಕ್ಕೆ ಅಲ್ಲೇನು ನಮ್ಗೇನು ಸರಿಯಾಗಿ ವ್ಯವಸ್ಥೆ ಇಲ್ಲಾಗಿತ್ತು. ಓಕೆ, ಅದೊಂದು ಪಾಯಿಂಟ್ ಇದೆ. ಪದೇ ಪದೇ ಪೊಲೀಸರು ನಮ್ಗೆ ತೊಂದರೆ ಕೊಡೋದಾಗಿರ್ಬೋದು, ಅಭಿಜಿತ್ ದಿಪ್ತಿ ಅವರನ್ನ ಅರೆಸ್ಟ್ ಮಾಡ್ತಿರೋ ಇದು, ಅವ್ರ ಮೇಲೆ ಲಾಠಿ ಚಾರ್ಜ್ ಆಗಿದೆ. ಇದ್ರ ಮಧ್ಯೆ ಅವ್ರು ಹೆಂಗೆ ಹ್ಯಾಂಡಲ್ ಮಾಡ್ಬೇಕು ಹೇಳಿ? ಅಭಿಜಿತ್ ದೀಪ್ಗೆಯನ್ನ ಯಾರು ಕೂಡ ಅರೆಸ್ಟ್ ಮಾಡಿಲ್ಲ ಇಲ್ಲಿ ತನಕ. ಅಭಿಜಿತ್ ದೀಪ್ಗೆಯನ್ನ ಪೊಲೀಸರು ವಶಕ್ಕೂ ಸಹ ತೆಗೆದುಕೊಂಡಿಲ್ಲ. ಅಭಿಜಿತ್ ದೀಪ್ಗೆ ಮಾಧ್ಯಮಗಳ ಮುಂದೆ ಬಂದರೂ ಸುಳ್ಳುಗಳನ್ನು, ಹಸಿ ಸುಳ್ಳುಗಳನ್ನು ಹೇಳುವಂಥದ್ದೇ ಕೆಲಸ ಮಾಡ್ತಾ ಇರೋದು. JP ನಡ್ಡಾ ಅವರ ನಿವಾಸಕ್ಕೆ ನಮ್ಮ ವಕ್ತಾರರು, ಕಾಂಗ್ರೆಸ್ ಜನತಾ ಪಕ್ಷದ ವಕ್ತಾರರು ಹೋದಂಥ ಸಂದರ್ಭದಲ್ಲಿ ಅವರಿಗೆ ಹೌಸ್ ಅರೆಸ್ಟನ್ನು ಮಾಡಿದರು. ಅವರ ಮೊಬೈಲು ಸಹ ತೆಗೆದುಕೊಂಡು ಹೋಗಲಿಕ್ಕೆ ಬಿಟ್ಟಿಲ್ಲ. ಸ್ಪಷ್ಟವಾಗಿ ಆ ಫೋಟೋಗಳಲ್ಲಿ ಕಾಣಿಸ್ತಾ ಇದೆ, ಇಬ್ಬರು ಕೈಲೂ ಮೊಬೈಲ್ ಇರುವಂಥದ್ದು. ಏನು ಈ ದೇಶದ ಯುವಕರನ್ನ ದಾರಿ ತಪ್ಪಿಸೋ ಪ್ರಯತ್ನ ಪಡ್ತಾ ಇದ್ದೀರಾ ನೀವು? ಜೆನ್ಸಿಯ ದಂಗೆ. ಒಂದು ನಿಮಿಷ ಕೇಳಿಸ್ಕೊಳ್ಳಿ ಇಲ್ಲ, ಒಂದು ನಿಮಿಷ. ಈ ಹಿಂದೆ ಜನ್ಸಿಯ ಹೆಸರಿನಲ್ಲಿ ಇದೇ ದೆಹಲಿಯ ಇಂಡಿಯಾ ಗೇಟ್ ಬಳಿ ಒಂದು ಪ್ರತಿಭಟನೆ ಆಗುತ್ತೆ. ಸುಮಾರು 7-8 ತಿಂಗಳ ಹಿಂದೆ ಅನ್ಸುತ್ತೆ. ದೆಹಲಿಯಲ್ಲಿ ವಾಯು ಮಾಲಿನ್ಯ ಜಾಸ್ತಿ ಆಗ್ತಾ ಇದೆ ಅಂತ ಸೇರಿದಂತಹ ಜನ್ಸಿಗಳ ಪ್ರತಿಭಟನೆ, ಈ ಕಾರ್ಡ್ನ ಅಡಿಗೆ ಸೇರಿದಂಥ ಪ್ರತಿಭಟನೆ. ತುಮ್ ಕಿತ್ನೆ ಹಿದ್ಮಾ ಮಾರೋಂಗೆ ಗರ್ ಗರ್ ಮೇ ಹಿದ್ಮಾ ನಿಕಲೆಂಗೆ ಅನ್ನೋ ಘೋಷಣೆ ಕೂಗ್ತಾರೆ ಜನ್ಸಿಗಳು. ಯಾರು ಮಾಧ್ವಿ ಹಿದ್ಮಾ? ಯಾರು ಆ ಕ್ಯಾಮ್ರೇಡ್ ಹಿದ್ಮಾ? ಕ್ಯಾಮ್ರೇಡ್ ಹಿದ್ಮಾರ ಎನ್ಕೌಂಟರನ್ನು ಖಂಡಿಸಿ ಪ್ರತಿಭಟನೆ ಮಾಡ್ತಾರೆ. ದೇಶದ 100ಕ್ಕೂ ಹೆಚ್ಚು ಯೋಧರ ನೆತ್ತರನ್ನು ಹರಿಸಿದ ಕ್ಯಾಮ್ರೇಡ್ ಹಿದ್ಮಾ, ನಕ್ಸಲಿಸ್ಟ್, ಅವರ ಪರವಾಗಿ ಅವರ ಎನ್ಕೌಂಟರನ್ನು ಖಂಡಿಸಿ ಪ್ರತಿಭಟನೆ ದೆಹಲಿಯಲ್ಲಿ. ಇದು ಅದೇ ಸ್ವರೂಪನಾ? ಹೇಳಿ ಉಲ್ಲಪ್ಪನವರೇ. ಸಂಸತ್ನಲ್ಲಿ ಕೇಳಿ ಬಂದಂತಹ ಘೋಷಣೆಗಳನ್ನು ನೋಡ್ತಾ ಇದ್ರೆ ಇದು ಅದೇ ರೀತಿ ಅಂತೇಳಿ ಅನ್ಸುತ್ತೆ. ಇದು ಅದರ ಮತ್ತೊಂದು ಪ್ರತಿರೂಪ ಅಂತೇಳಿ ಅನ್ಸುತ್ತೆ. ಜೆನ್ಸಿಗಳ ದಂಗೆ. ಖಾಲಿಸ್ತಾನಿ ಧ್ವಜ ಏನು, ನೇಪಾಳದ ರೀತಿಯ ದಂಗೆ ಸೃಷ್ಟಿ ಮಾಡ್ತೀವೇನೋ, ನಾವು ಸಂಸತ್ ಭವನವನ್ನು ಒಡಿಸ್ ಮಾಡ್ತೀವಿ ಅನ್ನೋಂಥದ್ದೇನು? ಏನ್ರಿ ಇವೆಲ್ಲ? ನೀಟ್ ಪ್ರತಿಭಟನೆಗೆ ಸೇರಿದವರು ನೀವು, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಅಂತ ಪ್ರತಿಭಟನೆಗೆ ಸೇರಿದಂಥವ್ರು ನೀವು, ಯಾವ ದಿಕ್ಕಿಗೆ ತಗೊಂಡು ಹೋಗ್ತೀರಿ ಪ್ರತಿಭಟನೆಯನ್ನು? ಸ್ಟೂಡೆಂಟ್ ಪರವಾಗಿ ಮಾಡ್ತಿರ್ಲಿ, ಆದ್ರೆ ಮಧ್ಯದಲ್ಲಿ ಏನೆಲ್ಲ ನಡೀತಿದೆ ಅಲ್ವಾ, ಅದಕ್ಕೆ ಕಾರಣ ನಾವಲ್ಲ, ಅದನ್ನ ಮಾಡ್ತಿದ್ದಾರೆ. ನಿಮ್ಮ ಮಾತುತ್ತೇನೆ ನಿನ್ನೆ ಆಗಿರ್ಬೋದು, ನಮ್ಗೆ ಟೆರರಿಸ್ಟ್ ಅಂತ ಹೇಳಿದ್ರು. ಈ ಮಾತನ್ನ ನಾನು ನಿನ್ನೆನೂ ಹೇಳಿದ್ದೆ, ಟೆರರಿಸ್ಟ್ ಅಂತ ಹೇಳಿದ್ರು. ಇದೇ ಒಂದ್ ವರ್ಷದ ಹಿಂದೆ ಹೊರಗನ ಮೇಲೆ ಅಟ್ಯಾಕ್ ಆಯ್ತು. ಓಕೆ, ಅಟ್ಯಾಕ್ ಆದಾಗ ನಮ್ ದೇಶದಲ್ಲಿ ಬಂದ್ಕೊಂಡು ಅಟ್ಯಾಕ್ ಮಾಡಿದ್ರು. ಆ ಅಟ್ಯಾಕ್ ಮಾಡಿದ್ರು ಟೆರರಿಸ್ಟ್ ಅನ್ನ ಇನ್ನೂವರೆಗೂ ಹಿಡ್ಲಿಕ್ಕೆ ಆಗ್ಲಿಲ್ಲ. ಓಕೆ, ನಿಮ್ಗೆ ಅಧಿಕೃತ ಮಾಹಿತಿ ಇದೆಯಾ ಆ ಟೆರರಿಸ್ಟ್ಗಳನ್ನ ಭಾರತ ಹಿಡ್ದಿಲ್ಲ ಇನ್ನು ಅಂತ? ಡೈವರ್ಟ್ ಬೇಡ, ಇವತ್ತು CJP ಪ್ರತಿಭಟನೆ ಬಗ್ಗೆ ಮಾತಾಡೋಣ. ಪಹಲ್ಗಾಮ್ ಬಗ್ಗೆ ಚರ್ಚೆ ಮಾಡೋಣ, ಅದೇ ಮಾಡೋಣ ಇನ್ನೊಂದಿನ. ಮೋದಿ ಸರ್ಕಾರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಕೌಂಟೆಬಿಲಿಟಿಯನ್ನು ತೆಗೆದುಕೊಂಡಿಲ್ಲ. ಆರಂಭಿಕವಾಗಿ ಈ ಪ್ರತಿಭಟನೆ ಶುರುವಾದಾಗಲೇ, ಉಪವಾಸ ಸತ್ಯಾಗ್ರಹಗಳು ಶುರುವಾದಾಗಲೇ ಅವರ ಬಳಿ ಒಬ್ಬ ವಕ್ತಾರನ, ಸರ್ಕಾರದ ಒಬ್ಬ ವಕ್ತಾರನ ಕಳಿಸಿ ಇದೇನು ಸಮಸ್ಯೆ ಅನ್ನೋದನ್ನು ಬಗೆಹರಿಸುವ ಕೆಲಸ ನರೇಂದ್ರ ಮೋದಿ ಸರ್ಕಾರ ಮಾಡಿಲ್ಲ. ಹುಲ್ಲಪ್ಪನವರೇ, ಫೈನಲಿ ನಿಮ್ಮ ಆಗ್ರಹಗಳೇನು ಈ ಕೇಂದ್ರ ಸರ್ಕಾರಕ್ಕೆ? ಫೈನಲ್ ಕಮೆಂಟ್. ನಮ್ಮ ಆಗ್ರಹಗಳೆಂದ್ರೆ ಅದೊಂದು ನೀಟ್ ಪೇಪರ್ ನಮ್ ನೋಡಿ ನಾವು CJP ಸಪೋರ್ಟರ್ ಆಗಿದ್ರಿಂದ ನಮ್ದು ಏನ್ ಬೇಡಿಕೆ ಇದೆ, ನಮ್ ಬೇಡಿಕೆ ಇಷ್ಟೇ. ಎಜುಕೇಶನ್ ಮಿನಿಸ್ಟರ್ ರಿಸಿಗ್ನೇಷನ್ ಕೊಡ್ಬೇಕು. ಆಮೇಲೆ ಇದು ಏನ್ ನಡೀತಿದೆ ಇದಕ್ಕೆಲ್ಲ ಪರಿಹಾರ ಕೊಡ್ಬೇಕು. ಯಾರು ಸುಸೈಡ್ ಮಾಡ್ಕೊಂಡಿದ್ದಾರೆ, ಅಷ್ಟೇ ನಂದು ಬೇಡಿಕೆ. ಅವರು ಮತ್ತು CJPಯ ಬೆಂಬಲಿಗರು ವಾದ ಇಷ್ಟೇ: ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನು ಸರ್ಕಾರ ಪಡೆದುಕೊಳ್ಳುತ್ತಾ? ಕಾದ್ ನೋಡೋಣ ಅಂತ ಹೇಳ್ತಾ ಈ ಚರ್ಚಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.